ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮೆಲ್ಲರ ಪ್ರೀತಿಯ ಲೈಫ್ ಕೋಚ್ ವಿಜಯ ಹೆಗ್ಡೆ ಅಂತ. ಸೊ ನಾನು ಅದಕ್ಕಿಂತ ಮೊದಲು ಇವತ್ತು ನಮ್ಮ ಮನಿ ಮ್ಯಾಜಿಕ್ ವರ್ಕ್ಶಾಪ್ ಇದೆ. ಐ ಆಮ್ ಸೋ ಎಕ್ಸೈಟೆಡ್. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಜಾಯ್ನ್ ಆಗಿದ್ರು ಅವರಿಗೆಲ್ರಿಗೂ, ಯಾಕೆಂದರೆ ನಿಮ್ಮ ಲೈಫನ್ನು ಚೇಂಜ್ ಮಾಡ್ಕೊಳ್ಳೋಕ್ಕೆ ಡಿಸೈಡ್ ಮಾಡಿದ್ದಕ್ಕೆ. ಓಕೆ, ಸೊ ಇವತ್ತು ತುಂಬ ಎನ್ಕ್ವೈರೀಸ್ ಬರ್ತಾ ಇದೆ, ಮೇಡಮ್ ನೀವು ಯಾವ್ಯಾವ ಕ್ಲಾಸ್ ಮಾಡ್ತೀರಾ, ಏನು ಕತೆ ಅಂತ. ಸೊ ಅದ್ರ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಅಂದರೆ ಏನು ಕ್ಲಾಸ್ ಇರುತ್ತೆ, ಅದರೊಟ್ಟಿಗೆ ನನ್ನ ಕ್ಲಾಸಿಗೆ ಜಾಯ್ನ್ ಆದರೆ ಯಾಕೆ ನಿಮಗೆ ಅಷ್ಟೊಂದು ಸಕ್ಸಸ್ ಸಿಗುತ್ತೆ, ಯಾಕೆ ನನ್ನ ಚಾನಲಲ್ಲಿ ಯಾಕೆ ಅಷ್ಟೊಂದು ಸಕ್ಸಸ್ ಸ್ಟೋರೀಸ್ ಬರ್ತಾ ಇದೆ, ಅದ್ರ ಬಗ್ಗೆ ಎಲ್ಲ ಮಾತಾಡೋಣ ಅಂತ. ಸೊ ಫಸ್ಟ್ ಆಫ್ ಆಲ್ ಪರ್ಸ್ನಲ್ ಸೆಷನ್ಸನ್ನು ತಗೊತೀನಿ. ಪರ್ಸ್ನಲ್ ಸೆಷನ್ಸ್ ಅಂದರೆ ಇವಾಗ 1 hour ಇರುತ್ತೆ. 1 hourಗೆ ಇಂತಿಷ್ಟು ಪ್ರೈಸ್ ಅಂತ ಇರುತ್ತೆ. 1 hourಲ್ಲಿ ಅಂದರೆ ಪರ್ಸ್ನಲ್ ಸೆಷನ್ಸಲ್ಲಿ ನಾನು ಸ್ಪೆಸಿಫಿಕ್ಕಾಗಿ ನಿಮ್ದು ಯಾವ್ದಾದ್ರು ಒಂದು ಮೇಡಮ್ ನನಗೆ ಈ ತೊಂದರೆ ಇದೆ, ನನಗೆ ಈ ಕಷ್ಟ ಇದೆ, ಇದನ್ನು ನಾನು ಇದರಿಂದ ಹೊರಗಡೆ ಬರಬೇಕು ಅಂದರೆ ಅದಕ್ಕೆ ಸೊಲ್ಯೂಷನನ್ನು ಕೊಡ್ತೀನಿ. ಓಕೆ, ದಟ್ ಈಸ್ ಪರ್ಸನಲ್ ಸೆಷನ್. ಅದಾದ ನಂತರ ಮೈಂಡ್ ರೀಪ್ರೋಗ್ರಾಮಿಂಗ್ ಇರುತ್ತೆ. ಐ ಲವ್ಡ್ ಇಟ್. ನಂಗೆ ತುಂಬ ಇಷ್ಟ ಮೈಂಡ್ ರೀಪ್ರೋಗ್ರಾಮಿಂಗ್ ಸೆಷನ್ಸ್ ಅಂದರೆ. ಯಾಕೆಂದರೆ ಇದರಿಂದ ಪ್ರತಿಯೊಬ್ಬರ ಲೈಫು ಚೇಂಜ್ ಆಗುತ್ತೆ, ದ್ಯಾಟ್ ಫಾರ್ ಶೋರ್. ಇದರದ್ದು ಪ್ರೈಸ್ ಬಂದುಬಿಟ್ಟು ಒಂಚೂರು ಜಾಸ್ತಿ ಆಗುತ್ತೆ, ಯಾಕೆಂದರೆ ನಾನು ನಿಮಗೆ ಪರ್ಸ್ನಲಾಗಿ ತಗೊತೀನಿ. ಅದು ಅಲ್ಲದೆ ಇದು ಫುಲ್ ಮಂತ್ ಇರುತ್ತೆ, 1 ತಿಂಗಳ ಇರುತ್ತೆ, 1 hour ಡೈಲಿ ಇರುತ್ತೆ. ಆದ್ದರಿಂದ ಇದ್ರ ಪ್ರೈಸ್ ಒಂಚೂರು ಜಾಸ್ತಿ ಇರುತ್ತೆ. ಖಂಡಿತವಾಗಿಯೂ ಇದು ಇಟ್ಸ್ ಅಮೇಝಿಂಗ್, ಲಿಟ್ರಲಿ ಅಮೇಝಿಂಗ್. ನಾನು ನಿಮಗೆ ಪರ್ಸ್ನಲ್ಲಾಗಿ ಪ್ರತಿ ದಿವಸನೂ ನಿಮಗೆ ಸಿಗೋದ್ರಿಂದ ನಿಮ್ಮ ಲೈಫು ಖಂಡಿತವಾಗಿಯೂ ಚೇಂಜ್ ಆಗುತ್ತೆ. ಅಂದರೆ ಈಗ ಪ್ರತಿಯೊಂದೂ ಹಾಗೆ. ಯಾಕೆ ನಾವು ಸ್ಟಕ್ ಆಗಿರ್ತೀವಿ ಅಂದರೆ ನಮಗೆ ಇವಾಗ ರಿಪೀಟೇಷನಿಂದ ನಾವೇನು ಮಾಡ್ತೀವಿ, ನಮ್ಮ ಒಂದು ಬಿಲೀವ್ ಸಿಸ್ಟಮನ್ನು ಕ್ರಿಯೇಟ್ ಮಾಡಿರ್ತೀವಿ. ನನ್ನ ಲೈಫ್ ಹೀಗೆ, ಈಗ ದುಡ್ಡಿನ ಮೇಲಾದರೆ ದುಡ್ಡು ಹಿಂಗೆ ಅದ್ರ ಮೇಲೆ ಒಂದಿಷ್ಟು ನೆಗೆಟಿವ್ಸ್ ಇರುತ್ತೆ. ಅದೇ ರೀತಿ ಪ್ರತಿಯೊಂದು ಹಾಗೆ, ಫುಡ್ ಇರ್ಬೋದು, ರಿಲೇಷನ್ಶಿಪ್ ಇರ್ಬೋದು, ಪ್ರತಿಯೊಂದು ಹಾಗೆ. ಏನಂದರೆ ನಮ್ಮ ಲೈಫ್ ಹೀಗೆ ಇದ್ದರೆ ಹಿಂಗಾಗತ್ತೆ ಅನ್ನೋ ಆ ಒಂದು ಅಸಂಪ್ಷನ್ ಇರುತ್ತೆ. ಆ ಎಸಂಪ್ಷನಿಂದ ಏನಾಗುತ್ತೆ, ನಮ್ಮ ಲೈಫ್ ಅಲ್ಲೇ ಸ್ಟಕ್ ಆಗಿರುತ್ತೆ, ಮುಂದೆ ಹೋಗಲ್ಲ. ಅದಕ್ಕೋಸ್ಕರ ನೀವು ಆ ಬಿಲೀವ್ ಸಿಸ್ಟಮನ್ನು ಚೇಂಜ್ ಮಾಡಿದ್ರೆ, ಆ ಎಸಂಪ್ಷನನ್ನು ಚೇಂಜ್ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಲೈಫು ಖಂಡಿತವಾಗಿಯೂ ಚೇಂಜಸ್ ಕಾಣೋದಂತೂ ಸತ್ಯ. ಬಿಕಾಸ್ ದಟ್ಸ್ ಇಟ್. ಸೊ ಇದರಲ್ಲಿ ತುಂಬ ಚೆನ್ನಾಗಿದೆ. ಅಂದರೆ ಸಬ್ಕಾನ್ಷಿಯಸ್ ಮೈಂಡನ್ನು ರೀಪ್ರೋಗ್ರಾಮ್ ಮಾಡೋದಿದೆಯಲ್ಲ, ರೀವೈರಿಂಗ್ ಮಾಡೋದಿದೆಯಲ್ಲ, ದಟ್ಸ್ ಆಸಮ್, ಲಿಟ್ರಲಿ ಆಸಮ್. ಓಕೆ, ಸೊ ಅದಾದ ನಂತರ ಮತ್ತೇನಂದರೆ ವೆಬಿನಾರ್ಸ್ ತಗೊತೀನಿ. ವೆಬಿನಾರ್ಸಲ್ಲಿ ಇವಾಗ ಹೆಲ್ತ್ ವೆಬಿನಾರ್ ಇರ್ಬೋದು, ಮ್ಯಾರೇಜಿಗೆ ವೆಬಿನಾರ್ ಇರ್ಬೋದು, ಮನಿ ಇರ್ಬೋದು, ಅಥವಾ ಫುಲ್ ಎಲ್ಲನೂ ಸೇರಿಸಿ ಇರ್ಬೋದು. ಈ ರೀತಿ ವೆಬಿನಾರ್ಸ್ ತಗೊತೀನಿ. ಆ ಟೈಮಲ್ಲೇ ನೀವು ಅದನ್ನು ಜಾಯ್ನ್ ಆಗಬೇಕು. ಅದಾದ ನಂತರ ಮಂತ್ಲಿ ಕ್ಲಾಸಸ್ಸನ್ನು ತಗೊತೀನಿ. ಬಟ್ ಈ ಏಪ್ರಿಲ್ ಮೇಯನ್ನು ಡೌಟು ನಾನು ತಗೊಳ್ಳೋದು, ಯಾಕೆಂದರೆ ನನ್ನ ಮಗಳಿಗೆ ರಜಾ ಇರುತ್ತೆ. ಸೊ ಆವಾಗ ಸ್ವಲ್ಪ ನಂದು ರಜೆಗಳಾಗುತ್ತೆ. ಅದಕ್ಕೋಸ್ಕರ ನಾನು ಆ ಟೈಮಲ್ಲಿ ತಗೊಳ್ಳೋ ಡೌಟು. ಇನ್ನು ಜೂನಲ್ಲಿರುತ್ತೆ. ಖಂಡಿತವಾಗಿಯೂ ಒಂದು ಗುರುವಿನ ಅವಶ್ಯಕತೆ ಇರುತ್ತೆ ನಮಗೆ. ಯಾಕಂದರೆ ನಾವು ವೇವರಿಂಗ್ ಮಾಡ್ತೀವಿ. ಈಗ ಯೂಟ್ಯೂಬಲ್ಲಿ ನಿಮಗೆ ತುಂಬ ನಾಲೆಜ್ ಸಿಗುತ್ತೆ, ಬೇಕಾದಷ್ಟು ನಾಲೆಜ್ ಇರುತ್ತೆ, ಸಿಕ್ಕಾಪಟ್ಟೆ ಇರುತ್ತೆ. ಬಟ್ ಏನಾಗುತ್ತೆ, ನಾವು ಅದನ್ನು ನೋಡಿಬಿಟ್ಟು ಹಾಗೆ ಬಿಟ್ಬಿಡ್ತೀವಿ. ಯಾವಾಗ ಗುರು, ಇವಾಗ ನಾನೇನೆ ನಿಮಗೆ ಹೇಳ್ತೀನಂದರೆ ನನ್ನ ಅನುಭವದಿಂದ ಹೇಳ್ತೀನಿ. ನಾನು ಈ ರೀತಿ ಮಾಡಿದ್ದೀನಿ, ನನ್ನ ಲೈಫ್ ಚೇಂಜ್ ಆಗಿದೆ. ನೀವು ಅದೇ ರೀತಿ ಮಾಡಿದ್ರೆ ಖಂಡಿತವಾಗಿಯೂ ನಿಮ್ಮ ಲೈಫು ಚೇಂಜ್ ಆಗುತ್ತೆ ಅಂತ. ಜಸ್ಟ್ ನಾನು ಇಲ್ಲಿ ಯಾವುದು ಹಿಡನ್ ಸೀಕ್ರೆಟ್ ಇಲ್ಲ, ನಾನು ಇದನ್ನು ಕಲಿಸ್ತೀನಿ ನಿಮ್ಗೆ ಹೊರಗಡೆ ಹೇಳಲ್ಲ ಅಂತ. ಏನಂದರೆ ಜಸ್ಟ್ ನಿಮ್ಮ ಮೈಂಡನ್ನು, ನಿಮಗೆ ಏನು ಅಫರ್ಮೇಷನ್ ನೀವೇನು ಹೇಳ್ತಾ ಇದ್ದೀರ ಅದನ್ನು ಬಿಟ್ಟು ನಿಮಗೆ ಬೇಕಾಗಿರೋ ಅಫರ್ಮೇಷನನ್ನು ಹೇಳೋದು ಅಷ್ಟೇ. ಬಿಟ್ಟರೆ ಅದರ್ ದ್ಯಾನ್ ದ್ಯಾಟ್ ನಥಿಂಗ್. ಓಕೆ, ನಿಮ್ಮ ತಲೆಯಲ್ಲಿ ದಿವಸಕ್ಕೆ 80,000 ಥಾಟ್ಸ್ ಬರುತ್ತೆ ಅಂದರೆ ಆ 80,000 ಥಾಟ್ಸನ್ನು ನೀವು ನಿಮ್ಮದೇ ವೇಯಲ್ಲಿ
ಹೊಸ ಥಾಟ್ಸು, ನಿಮಗೆ ಬೇಕಾಗಿರೋ ಥಾಟ್ಸನ್ನು ಹಾಕಬೇಕಷ್ಟೇ. ಅಫರ್ಮ್ ಮಾಡಬೇಕು ಅಂದರೆ ನಿಮ್ಗೆ ಬೇಕಾಗಿರೋ ರೀತಿ ನೀವು ರಿಪೀಟ್ ಮಾಡಬೇಕು. ಆವಾಗ ನಿಮ್ಮ ಲೈಫಲ್ಲಿ ಚೇಂಜಸ್ ಕಾಣ್ತಾ ಹೋಗುತ್ತೆ. ಓಕೆ, ಸೊ ಎಸ್, ಅದೇನಾಗುತ್ತೆ, ನೀವೇ ಮಾಡೋಕ್ಕೆ ಹೋದರೆ ಏನಾಗುತ್ತೆ, ನೀವು ವೇವರ್ ಮಾಡ್ತೀರಾ. ವೇವರ್ ಅಂದರೆ 2 ದಿವಸ ಮಾಡ್ತೀರಾ, 3ನೇ ದಿವಸ ನಿಮ್ಮ ಬ್ರೈನ್ ಮಾಡೋಕ್ಕೆ ಬಿಡಲ್ಲ. ಅದಕ್ಕೆ ನೀವು ಓಲ್ಡ್ ಪರ್ಸನ್ ಆಗಿರಬೇಕಾಗತ್ತೆ. ಸೊ ದಟ್ ಈಸ್ ಬೇರೆ ಕತೆ. ಓಕೆ, ಸೊ ಎಸ್, ಇದೆಲ್ಲ ಅಂದರೆ ಇನ್ನು ಏನೇನೋ ಐಡಿಯಾಸ್ ಇದೆ, ಅದನ್ನೆಲ್ಲದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಬಟ್ ಎಸ್, ಇದಾಗಿತ್ತು. ಮತ್ತು ನನ್ನ ಕ್ಲಾಸಿಗೆ ಯಾಕೆ ಜಾಯ್ನ್ ಆದರೆ ಸಕ್ಸಸ್ ಸ್ಟೋರೀಸ್ ಅಷ್ಟೊಂದು ಬರುತ್ತೆ, ಯಾಕೆ ಎಲ್ರಿಗೂ ಅಷ್ಟೊಂದು ಹೆಲ್ಪ್ ಆಗುತ್ತೆ ಅಂದರೆ, ಆಬ್ವಿಯಸ್ಲಿ ನಾನು ಅಫರ್ಮ್ ಮಾಡ್ತೀನಿ, ನನ್ನ ಕ್ಲಾಸಿಗೆ ಬಂದವರಿಗೆಲ್ಲ ಒಳ್ಳೆಯದಾಗುತ್ತೆ, ನನ್ನ ಚಾನೆಲ್ ನೋಡಿದವ್ರಿಗೆ ಒಳ್ಳೆಯದಾಗುತ್ತೆ, ಎಲ್ರಿಗೂ ಒಳ್ಳೆಯದಾಗುತ್ತೆ ಅಂತ ಸ್ಪೆಸಿಫಿಕ್ಕಾಗಿ ನನ್ನ ಕ್ಲಾಸಿಗೆ ಜಾಯ್ನ್ ಆದರೆ ಆಗುತ್ತೆ ಅಂತ ನಾನು ಅಫರ್ಮ್ ಮಾಡ್ತೀನಿ. ಯಾಕೆಂದರೆ ನನ್ನ ಅಫರ್ಮೇಷನ್ ಅನ್ನೋದು ಅಷ್ಟೊಂದು ಪವರ್ಫುಲ್, ಅದಕ್ಕೋಸ್ಕರ ಆಗಲೇಬೇಕು. ದೇರ್ ಇಸ್ ನೋ ಚಾಯ್ಸ್. ಓಕೆನಾ? ಸೊ ಎಸ್, ಮತ್ತೊಂದು ಅಫರ್ಮೇಷನ್ ಹೇಳ್ತೀನಿ. ಯಾರ್ಯಾರಿಗೆ ಅವಶ್ಯಕತೆ ಇದೆಯೋ ಈ ವಿಡಿಯೋ ಅವರಿಗೆಲ್ರಿಗೂ ರೀಚ್ ಆಗಲಿ ಅಂತ. ಅದು ತುಂಬ ಸರಿ ನನ್ನ ಹತ್ರ ಬಂದು ಹೇಳಿದ್ದಾರೆ, ಮೇಡಮ್ ಲಾಸ್ಟ್ ಟೈಮಲ್ಲಿ ನಿಮ್ಮ ವಿಡಿಯೋ ಸಿಕ್ತು, ನಾನು ಬಂದೆ ಅಂತ. ಸೊ ಅದಕ್ಕೋಸ್ಕರ ಹೇಳೋದು, ನಾನು ಹೇಳಿರೋ ಅಫರ್ಮೇಷನ್ ಫೇಲ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಐ ಆಮ್ ದ ಮಾಸ್ಟರ್ ಮ್ಯಾನಿಫೆಸ್ಟರ್. I am so happy. Thank you so much, guys. Thank you. Love you all. Bye.